ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕಂಟೆಂಟ್ನ ನೋಟ್ಸನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗದಿಂದ ಭಾರತದ ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಬೇರ್ಪಡಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ಈ ಎರಡನ್ನು ಯಾವ ಒಂದು ಸಂವಿಧಾನದ ಅಮೆಂಡ್ಮೆಂಟ್ ಮೂಲಕ ಬೈಫರ್ಕೇಟ್ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಆಪ್ಷನ್ಸ್ಗಳಲ್ಲಿ 65ನೇ ಸಂವಿಧಾನದ ತಿದ್ದುಪಡಿ, 85ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 89ನೇ ತಿದ್ದುಪಡಿ ಅಥವಾ 91ನೇ ತಿದ್ದುಪಡಿ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಭಾರತದ ಸಂವಿಧಾನದ 89ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 338 ಈ ಒಂದು ಆರ್ಟಿಕಲ್ ಅಥವಾ ಪರಿಚ್ಛೇದವನ್ನು ತಿದ್ದುಪಡಿ ಮಾಡುವುದರ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಈ ಎರಡು ಆಯೋಗಗಳನ್ನು ಬೈಫರ್ಕೇಟ್ ಮಾಡಲಾಗಿತ್ತು ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆರ್ಟಿಕಲ್ 338ರಲ್ಲಿ ಆರ್ಟಿಕಲ್ 338A ಇದನ್ನು ಇನ್ಕ್ಲೂಡ್ ಮಾಡುವುದರೊಂದಿಗೆ ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬನ್ನು ಬೈಫರ್ಕೇಟ್ ಮಾಡಲಾಗಿತ್ತು. 2003ನೇ ಇಸ್ವಿ ಸಂವಿಧಾನದ 83ನೇ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಪ್ರತ್ಯೇಕದ ಆಯೋಗಗಳನ್ನು ರಚಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಧಿಕೃತವಾಗಿ 2004ನೇ ಇಸ್ವಿಯಲ್ಲಿ ಈ ಎರಡು ಆಯೋಗಗಳನ್ನು ಪ್ರತ್ಯೇಕ ಮಾಡಲಾಗಿತ್ತು. ನೆನಪಿಟ್ಕೊಳ್ಳಿ, ಆರ್ಟಿಕಲ್ 338 ಮತ್ತು ಆರ್ಟಿಕಲ್ 338A ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಈ 338 ಏನಿದೆ ಇದು ಮೊದಲಿನಂತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಮುಖ್ಯವಾಗಿ ದೇಶದಾದ್ಯಂತ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಶೋಷಣೆ ವಿರುದ್ಧ ರಕ್ಷಣೆಗಳನ್ನು ಒದಗಿಸುವಂಥ ಉದ್ದೇಶ ಮತ್ತು ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸಿ ಅವುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಮುಖ್ಯವಾದಂಥ ಉದ್ದೇಶದಿಂದ ಸ್ಥಾಪಿಸಲಾದಂತಹ ಪ್ರಮುಖವಾದಂತಹ ಆಯೋಗಗಳು, ಈ ಸಂವಿಧಾನಾತ್ಮಕವಾದಂತಹ ಆಯೋಗಗಳು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಥವಾ ಎಕ್ಸಿಮ್ ಬ್ಯಾಂಕನ್ನು ಯಾವ ಇಸವಿಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 1964, ಆಪ್ಷನ್ 2 1978, ಆಪ್ಷನ್ 3 1982 ಅಥವಾ ಆಪ್ಷನ್ 4 1999 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಕ್ಸಿಮ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಇತ್ತೀಚೆಗೆ ಥಾರ್ ಮರುಭೂಮಿ ನ್ಯೂಸ್ನಲ್ಲಿತ್ತು. ನೀವೆಲ್ಲ ಜಾಗ್ರಫಿಯಲ್ಲಿ ಓದಿರ್ತೀರಿ, ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಅಂತ ನಾವು ಚಿಕ್ಕ ವಯಸ್ಸಿನಿಂದ ಸ್ಕೂಲ್ ಬುಕ್ಸ್ಗಳಲ್ಲಿ ಓದಿರ್ತೇವೆ. ಸೊ ಇತ್ತೀಚೆಗೆ ಬಂದಂತಹ ಒಂದು ಅಧ್ಯಯನದ ಪ್ರಕಾರ ಭವಿಷ್ಯದಲ್ಲಿ ಈ ಥಾರ್ ಮರುಭೂಮಿ ಈ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಮಳೆಯಲ್ಲಿ ಸಾಕಷ್ಟು ವೈಪರೀತ್ಯಗಳು ಉಂಟಾಗುವ ಕಾರಣದಿಂದಾಗಿ ಮುಂದಿನ ವರ್ಷಗಳಲ್ಲಿ ಅಥವಾ ಸಾಕಷ್ಟು ನೂರಾರು ವರ್ಷಗಳ ನಂತರ ಭವಿಷ್ಯದಲ್ಲಿ ಹಸಿರಾಗಿ ರೂಪುಗೊಳ್ಳಬಹುದು, ಮಾರ್ಪಾಟಾಗಬಹುದು ಅಂತ ಒಂದು ಮಾಹಿತಿಯನ್ನು ವಿಜ್ಞಾನಿಗಳಿಂದ ಪಬ್ಲಿಷ್ ಮಾಡಲಾಗಿತ್ತು. ಸೊ ಇದು ಸಾಕಷ್ಟು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಪಬ್ಲಿಷ್ ಆಗಿತ್ತು. ಮುಂದಿನ ಭವಿಷ್ಯದಲ್ಲಿ ಥಾರ್ ಮರುಭೂಮಿ ಒಂದು ಫಾರೆಸ್ಟ್ ಆಗಿ, ಈಗ ಸದ್ಯಕ್ಕೆ ಡೆಸರ್ಟ್ ಲೊಕೇಶನ್ ಆಗಿರುವಂತಹ ಈ ಒಂದು ಪ್ರದೇಶವನ್ನು
ಪ್ರದೇಶ ಮಾರ್ಪಾಟಾಗಿ ಫಾರೆಸ್ಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಇವೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹವಾಮಾನ ಬದಲಾವಣೆಯಿಂದಾಗಿ ಈ ಮಳೆಯ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆಯಾಗಿ ಈ ಒಂದು ಪ್ರದೇಶ ಹಸಿರಾಗಿ ಮಾರ್ಪಾಟಾಗುವಂಥ ಸಾಧ್ಯತೆ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಥಾರ್ ಮರುಭೂಮಿ ನ್ಯೂಸ್ನಲ್ಲಿರುವುದರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಥಾರ್ ಮರುಭೂಮಿಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಆ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಏನು ಅಂತ ಕ್ಲಿಯರ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದು ಒಂದು ಸಬ್ ಟ್ರಾಪಿಕಲ್ ಡೆಸರ್ಟ್ ಆಗಿ ಗುರುತುಪಡಿಸಲಾಗುವಂತಹ ಒಂದು ಮರುಭೂಮಿಯಾಗಿದೆ. ಜಗತ್ತಿನ ಅತಿ ದೊಡ್ಡ ಉಪೋಷ್ಣವಲಯದ ಮರುಭೂಮಿಗಳಲ್ಲಿ ಒಂದಾಗಿ ನಮ್ಮ ಭಾರತದ ಥಾರ್ ಮರುಭೂಮಿಯನ್ನು ಗುರುತಿಸಲಾಗುತ್ತೆ. ಎಕ್ಸಾಕ್ಟ್ ಆಗಿ ಭಾರತ ಮತ್ತು ಪಾಕಿಸ್ತಾನಗಳಲ್ಲಿ ವ್ಯಾಪಿಸಿರುವಂತಹ ಈ ಒಂದು ಥಾರ್ ಮರುಭೂಮಿ ಭಾರತದಲ್ಲಿನ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ವ್ಯಾಪಿಸಿರುವಂತಹ ಒಂದು ಮರುಭೂಮಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಉಳಿದಂತೆ ಈ ಪಾಕಿಸ್ತಾನದ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಈ ಥಾರ್ ಮರುಭೂಮಿ ವ್ಯಾಪಿಸಿರುವುದನ್ನು ನಾವು ಕಾಣಬಹುದು. ಆದರೆ ಈ ಥಾರ್ ಮರುಭೂಮಿಯ ಬಹುಪಾಲು ಸುಮಾರು 80%ಗಿಂತ ಹೆಚ್ಚಿನ ಒಂದು ಪ್ರಮಾಣವನ್ನು ನಾವು ಭಾರತದಲ್ಲಿ ಕಾಣಬಹುದಾಗಿದೆ. ಉಳಿದಂತೆ 15%ನಷ್ಟು ಪ್ರತಿಶತ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ಥಾರ್ ಮರುಭೂಮಿಯ ಬಗ್ಗೆ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇದರ ಒಂದು ವ್ಯಾಪ್ತಿಯನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಥಾರ್ ಮರುಭೂಮಿಯ ಪಶ್ಚಿಮ ಭಾಗದಲ್ಲಿ ಸಿಂಧೂ ನದಿಯ ಬಯಲು, ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಪಂಜಾಬ್ನ ಪ್ರದೇಶ ಮತ್ತು ಆಗ್ನೇಯದಲ್ಲಿ ಅರಾವಳಿ ಪರ್ವತ ಶ್ರೇಣಿ, ದಕ್ಷಿಣದಲ್ಲಿ ಗುಜರಾತಿನ ರನ್ ಆಫ್ ಕಚ್ ಅನ್ನುವ ಪ್ರದೇಶದ ಗಡಿಯನ್ನು ಈ ಥಾರ್ ಮರುಭೂಮಿ ಹಂಚಿಕೊಳ್ಳುತ್ತದೆ. ಮತ್ತು ಈ ಗುಜರಾತಿನ ಗ್ರೇಟರ್ ರನ್ ಆಫ್ ಕಚ್ನಿಂದ ಪಶ್ಚಿಮಕ್ಕೆ ಹರಿಯುವಂತಹ ಲೂನಿ ನದಿ, ಅಂದರೆ ಈ ರಾಜಸ್ಥಾನದಿಂದ ಗುಜರಾತ್ನವರೆಗೆ ಹರಿಯುವಂತಹ ಲೂನಿ ನದಿಯ ತಗ್ಗು ಜೌಗು ಪ್ರದೇಶ ಏನಿದೆ ಇದು ಕೂಡ ಈ ಥಾರ್ ಮರುಭೂಮಿಯ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂತಹ ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ಈ ಥಾರ್ ಮರುಭೂಮಿ ವ್ಯಾಪಿಸಿರುವಂತಹ ಭಾರತದ ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ರಾಜಸ್ಥಾನ್, ಪಂಜಾಬ್, ಗುಜರಾತ್ ಮತ್ತು ಹರಿಯಾಣ ಅಂತ ನಾವು ಅಂಡರ್ಸ್ಟ್ಯಾಂಡ್ ಆಲ್ರೆಡಿ ಮಾಡ್ಕೊಂಡ್ವಿ. ಇನ್ನು ಥಾರ್ ಮರುಭೂಮಿಯಲ್ಲಿ ಆಬ್ವಿಯಸ್ಲಿ ಮರುಭೂಮಿ ಅಥವಾ ಡೆಸರ್ಟ್ ಅಂತಂದರೆ ಬಿಸಿ ಮತ್ತು ಶುಷ್ಕ ವಾತಾವರಣವನ್ನು ನಾವು ಕಾಣಬಹುದು. ಹಗಲಿನಲ್ಲಿ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನವನ್ನು ನಾವು ರೆಕಾರ್ಡ್ ಮಾಡಿದರೆ, ರಾತ್ರಿಯಲ್ಲಿ ಗಮನಾರ್ಹವಾದಂತಹ ಸಿಗ್ನಿಫಿಕೆಂಟ್ ಆದಂತಹ ಟೆಂಪ್ರೇಚರ್ ಡ್ರಾಪನ್ನು ನಾವು ಈ ಥಾರ್ ಮರುಭೂಮಿಯಲ್ಲಿ ಕಾಣಬಹುದು. ರಾತ್ರಿಯಲ್ಲಿ ಗಮನಾರ್ಹವಾದಂತಹ ತಾಪಮಾನದ ಇಳಿಕೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಮಳೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಈ ಥಾರ್ ಮರುಭೂಮಿಯಲ್ಲಿ ವಾರ್ಷಿಕವಾಗಿ 50 ಮಿಲಿಮೀಟರ್ಗಿಂತ ಕಡಿಮೆ ಮಳೆಯನ್ನು ನಾವು ಕಾಣಬಹುದಾಗಿದೆ. ಅತಿ ವಿರಳವಾದಂತಹ ಒಂದು ಮರುಭೂಮಿ ಪ್ರದೇಶದಲ್ಲಿ ಅತಿ ವಿರಳ ಮಳೆಯನ್ನು ನಾವು ಕಾಣ್ತೇವೆ. ಸೊ ಇದೇ ಒಂದು ಕಾಂಟೆಂಟನ್ನು ಅಥವಾ ಕಾಂಟೆಕ್ಸ್ಟನ್ನು ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಭವಿಷ್ಯದಲ್ಲಿ ಈ ಥಾರ್ ಮರುಭೂಮಿ ಹಸಿರು ಭೂಮಿಯಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಇವೆ ಅಂತ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಇನ್ನು ಥಾರ್ ಮರುಭೂಮಿ ಸಾಕಷ್ಟು ವಿವಿಧ ಲ್ಯಾಂಡ್ಸ್ಕೇಪ್ಗಳನ್ನು ಹೊಂದಿದ್ದು, ಅಂದರೆ ಭೂ ದೃಶ್ಯವನ್ನು ಹೊಂದಿದ್ದು, ಮುಖ್ಯವಾಗಿ ಮರುಭೂಮಿ ಪ್ರದೇಶ ಅಂತ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 200 ಮೀಟರ್ಗಳಷ್ಟು ಎತ್ತರವಾಗಿರುವಂತಹ ರೋಲಿಂಗ್ ಡ್ಯೂನ್ಗಳನ್ನು ಅಥವಾ ಈ ಮರಳಿನ ರಾಶಿಗಳನ್ನು ನಾವು ಥಾರ್ ಮರುಭೂಮಿಯಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ದೊಡ್ಡ ಬಂಡೆಗಳ ಪ್ರದೇಶಗಳನ್ನು ಮತ್ತು ಈ ಗುಜರಾತಿನಲ್ಲಿ ಸಾಮಾನ್ಯವಾಗಿ ದೊಡ್ಡ ಉಪ್ಪಿನ ಪದರದಿಂದ ಆವೃತವಾದಂತಹ ಸಮತಟ್ಟಾದಂತಹ ಭೂಮಿಯ ಪ್ರದೇಶಗಳನ್ನು ಮತ್ತು ಈ ಸಮತಟ್ಟಾದಂತಹ ಇತರ ಪ್ರದೇಶದಲ್ಲಿ ಬಯಲು ಪ್ರದೇಶಗಳಲ್ಲಿ ಮಣ್ಣು ಮತ್ತು ಸ್ವಲ್ಪ ಪ್ರಮಾಣದ ಸಸ್ಯವರ್ಗವನ್ನು ನಾವು ಕಾಣಬಹುದಾಗಿದೆ ಥಾರ್ ಮರುಭೂಮಿ ವ್ಯಾಪಿಸಿರುವಂತಹ ಒಂದು ಪ್ರದೇಶದಲ್ಲಿ ಅಂತ. ಸೊ ವಿವಿಧ ರೀತಿಯ ಲ್ಯಾಂಡ್ಸ್ಕೇಪನ್ನು ಈ ಥಾರ್ ಮರುಭೂಮಿಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು.
ಅಷ್ಟೇ ಅಲ್ಲದೆ ಈ ಥಾರ್ ಮರುಭೂಮಿಯಲ್ಲಿ ಸಾಕಷ್ಟು ಸಮರ್ಪಕವಾದಂತಹ ಖನಿಜ ಸಂಪನ್ಮೂಲಗಳನ್ನು ಕೂಡ ಎಕ್ಸ್ಕವೇಟ್ ಮಾಡಲಾಗ್ತಾ ಇದೆ ಅಥವಾ ಉತ್ಖನನ ಮಾಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಈ ಥಾರ್ ಮರುಭೂಮಿ ಹೊಂದಿದೆ. ಅಷ್ಟೇ ಅಲ್ಲದೆ ಈ ಸಿಮೆಂಟ್ ಉತ್ಪಾದನೆಯಲ್ಲಿ ಬಳಕೆ ಆಗುವಂತಹ ಜಿಪ್ಸಮ್ ಆಗಿರ್ಬೋದು, ಸುಣ್ಣದ ಕಲ್ಲಾಗಿರ್ಬೋದು, ಅದೇ ರೀತಿಯಾಗಿ ಗುಜರಾತ್ನ ಈ ರನ್ ಆಫ್ ಕಚ್ ಪ್ರದೇಶದಲ್ಲಿ ಉಪ್ಪಿನ ಖನಿಜಗಳನ್ನು ಅಥವಾ ಸಂಪನ್ಮೂಲವನ್ನು ನಾವು ಕಾಣ್ಬೋದು. ಬಾಕ್ಸೈಟ್ ಮತ್ತು ಸಿಲಿಕಾ ಈ ರೀತಿಯಾದಂತಹ ಸಾಕಷ್ಟು ಪ್ರಮುಖವಾದಂತಹ ಸಂಪನ್ಮೂಲಗಳ ನಿಕ್ಷೇಪಗಳನ್ನು ಥಾರ್ ಮರುಭೂಮಿಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಥಾರ್ ಡೆಸರ್ಟ್. ಇನ್ನು ಮುಂದಿನ ಆರ್ಟಿಕಲ್ ಪಾಲಿಟಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಚುನಾವಣೆಯ ಕಾವು ಏರ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಈ ಚುನಾವಣಾ ಬ್ಯಾಲೆಟ್ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ನೋಟಾ ಅನ್ನುವ ಆಪ್ಷನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೋಟಾ ಅಂತಂದರೆ ನನ್ ಆಫ್ ದಿ ಅಬವ್ ಅಂತಂದರೆ ಮೇಲಿನ ಯಾವುದು ಅಲ್ಲ ಅಂತ ನಾವು ಈ ಒಂದು ಆಪ್ಷನನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಯ್ಕೆ ಮಾಡಬಹುದಾದಂತಹ ಅವಕಾಶವನ್ನು ಚುನಾವಣಾ ಆಯೋಗದಿಂದ ಮಾಡಿಕೊಡಲಾಗಿದೆ. ಸೊ ಕಾಂಟೆಕ್ಸ್ಟ್ ಏನು, ನೋಟಾ ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಂದ ಈ ನೋಟಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾದರೆ ಅಥವಾ ಈ ನೋಟಾ ಗರಿಷ್ಠ ಮತಗಳನ್ನು ಪಡೆದುಕೊಂಡರೆ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತಂದರೆ ಆ ಒಂದು ಎಲ್ಲ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿ ಆ ಒಬ್ಬ ಮತದಾರ ನೋಟಾವನ್ನು ಕ್ಲಿಕ್ ಮಾಡಿದ್ದಾನೆ ಅಥವಾ ನೋಟಾವನ್ನು ಆಯ್ಕೆ ಮಾಡಿದ್ದಾನೆ ಅಂತಂದರೆ ಅಂತಹ ಕ್ಷೇತ್ರಗಳಲ್ಲಿ ಹೊಸ ಚುನಾವಣೆಯನ್ನು ನಡೆಸಬೇಕು ಅಂತ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಲಾಗಿತ್ತು. ಸೊ ಇದೇ ಒಂದು ವಿಷಯಕ್ಕೆ ಕುರಿತಾದಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಈ ವಿಷಯದ ಕುರಿತಾದಂತಹ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನೋಟಾ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಸೊ ಹೀಗಾಗಿ ಈ ನೋಟಾ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಒಂದು ಆರ್ಟಿಕಲ್ನಲ್ಲಿ. ನೋಟಾ ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ನನ್ ಆಫ್ ದಿ ಅಬವ್ ಅಂತಂದರೆ ಯಾವುದೇ ಒಂದು ಚುನಾವಣಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವಂತಹ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡುವುದರ ಮೂಲಕ ಅಥವಾ ಅವರನ್ನು ಯಾವುದೇ ರೀತಿಯಾಗಿ ಆಯ್ಕೆ ಮಾಡದೇ ಇರುವಂತಹ ನಕಾರಾತ್ಮಕವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಮತ್ತು ಯಾವುದೇ ಸ್ಪರ್ಧಿಗಳಿಗೆ ಬೆಂಬಲವನ್ನು ನೀಡದೇ ಇರುವಂತಹ ಒಂದು ಆಯ್ಕೆಯನ್ನು ಮತದಾರರಿಗೆ ನೀಡಲಾಗುತ್ತೆ. ಸೊ ಇದೇ ಒಂದು ಆಯ್ಕೆಯನ್ನು ನೋಟಾ ಅಂತ ಗುರುತಿಸಲಾಗುತ್ತೆ. ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಚುನಾವಣಾ ಬ್ಯಾಲೆಟ್ನಲ್ಲಿ ಸ್ಪರ್ಧಿಸುತ್ತಿರುವಂತಹ ಯಾವುದೇ ಅಭ್ಯರ್ಥಿಗಳಿಗೆ ಮತ ನೀಡದೆ ಈ ನೋಟಾವನ್ನು ಆಯ್ಕೆ ಮಾಡುವಂತಹ ನನ್ ಆಫ್ ದಿ ಅಬವ್ ಅನ್ನುವ ಈ ಒಂದು ಆಪ್ಷನನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶವನ್ನು ಬಳಸಿಕೊಳ್ಳುವಂತಹ ಮತದಾರರು ನೋಟಾ ಚಲಾವಣೆ ಮಾಡಿದ್ದಾರೆ. ಇಟ್ ಈಸ್ ಅ ವೋಟರ್ಸ್ ರೈಟ್ ಟು ರಿಜೆಕ್ಟ್ ದ ಕ್ಯಾಂಡಿಡೇಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ನಕಾರಾತ್ಮಕವಾದಂತಹ ಅಭಿಪ್ರಾಯವನ್ನು ಮತದಾರರು ವ್ಯಕ್ತಪಡಿಸಿದರೆ ಆ ಒಂದು ನಿರ್ಧಾರವನ್ನು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ಮತ್ತು ಅಭ್ಯರ್ಥಿಯನ್ನು ತಿರಸ್ಕಾರ ಮಾಡುವಂತಹ ಹಕ್ಕನ್ನು ಈ ಮತದಾರರಿಗೆ ಚುನಾವಣಾ ಆಯೋಗದಿಂದ ನೀಡಲಾಗುತ್ತೆ ಅಂತ ನಾವು ಈ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಮೊದಲ ಬಾರಿಗೆ 2013ನೇ ಇಸವಿಯಲ್ಲಿ ಈ ನೋಟಾವನ್ನು ಜಾರಿಗೊಳಿಸಲಾಗಿತ್ತು. ಅದರ ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಪೀಪಲ್ಸ್ ಯೂನಿಯನ್ ಆಫ್ ಆ್ಯಂಡ್ ಸಿವಿಲ್ ಲಿಬರ್ಟಿ ಅಥವಾ PUCL ಅನ್ನುವ ಈ ಒಂದು ಆರ್ಗನೈಸೇಷನ್ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ನಲ್ಲಿ 2013ನೇ ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನವನ್ನು ಪಡೆದುಕೊಂಡು ಚುನಾವಣಾ ಆಯೋಗದಿಂದ ಮೊದಲ ಬಾರಿಗೆ ಈ ನೋಟಾವನ್ನು ಜಾರಿಗೊಳಿಸಲಾಗಿತ್ತು. 2013ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಂತಹ ರಾಜ್ಯಗಳಾದಂತಹ ಛತ್ತೀಸ್ಗಢ, ಮಿಜೋರಾಂ, ರಾಜಸ್ಥಾನ್, ದೆಹಲಿ ಮತ್ತು ಮಧ್ಯಪ್ರದೇಶದ ಈ 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ನೋಟಾವನ್ನು ಮೊದಲ ಬಾರಿಗೆ ಬಳಸಲಾಗಿತ್ತು ಅಥವಾ ಪರಿಚಯಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೋಟ್ ಮಾಡಿಟ್ಕೊಳ್ಳಿ, ಮೊದಲ ಬಾರಿಗೆ ಚುನಾವಣಾ ಆಯೋಗದಿಂದ ಭಾರತದ ಈ 5 ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ
13ನೇ ಇಸವಿಯಲ್ಲಿ ಈ ನೋಟಾ ಅನ್ನುವ ಆಯ್ಕೆಯನ್ನು ಮತದಾರರಿಗೆ ನೀಡಲಾಗಿತ್ತು. EVMsಗಳಲ್ಲಿ ಈ ಒಂದು ಆಪ್ಷನನ್ನು ಇಂಟ್ರಡ್ಯೂಸ್ ಮಾಡಲಾಗಿತ್ತು. ನಂತರ 2014ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಜನರಲ್ ಎಲೆಕ್ಷನ್ನಲ್ಲಿ ಅಥವಾ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಈ ನೋಟಾವನ್ನು ಇಂಟ್ರಡ್ಯೂಸ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ನೋಟಾವನ್ನು ಯಾವ ರೀತಿಯಾಗಿ ಮತದಾರ ಬಳಸುತ್ತಾನೆ, ಆಪ್ಷನನ್ನು ಯಾವ ರೀತಿಯಾಗಿ ಬಳಸ್ತಾನೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಥವಾ EVM ಅಂತ ಏನು ಕರಿತೇವೆ, ಎಲ್ಲ ಅಭ್ಯರ್ಥಿಗಳ ಪಟ್ಟಿಯ ನಂತರ ಲಾಸ್ಟಲ್ಲಿ ಈ ಒಂದು ಆಪ್ಷನ್ ಇರುತ್ತೆ ನೋಟಾ ಅಂತ. ಅಂದರೆ ನನ್ ಆಫ್ ದಿ ಅಬವ್, ಮೇಲಿನ ಯಾವ ಅಭ್ಯರ್ಥಿಯನ್ನು ಕೂಡ ನಾನು ಆಯ್ಕೆ ಮಾಡ್ತಿಲ್ಲ ಅಂತ ಈ ಒಂದು ಆಪ್ಷನನ್ನು ನೋಟಾವನ್ನು ಬಳಸಿ ಮತದಾರ ಈ ಒಂದು ನಕಾರಾತ್ಮಕವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅವಕಾಶವನ್ನು ನೋಟಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಋಣಾತ್ಮಕವಾದಂತಹ ಮತವನ್ನು ಚಲಾಯಿಸಲು ಮತದಾರರು ಮತಗಟ್ಟೆಯಲ್ಲಿ ಮೊದಲಿಗೆ ಅಧ್ಯಕ್ಷರಿಗೆ ಒಂದು ಮಾಹಿತಿಯನ್ನು ನೀಡಬೇಕಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಈ ಒಂದು ಪ್ರೊವಿಷನನ್ನು ಕ್ಯಾನ್ಸಲ್ ಮಾಡಲಾಯಿತು. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಷನನ್ನು ನೀಡದೆ ಮತದಾರರ ಈ ಒಂದು ಗೌಪ್ಯವಾಗಿ ಈ ನೋಟಾವನ್ನು ಚಲಾಯಿಸುವಂಥ ಹಕ್ಕನ್ನು ಪಡೆದಿರ್ತಾನೆ. ಇನ್ನು ಈ ನೋಟಾದ ಮಹತ್ವವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದಲ್ಲಿ ಯಾವುದೇ ರೀತಿಯಾದಂತಹ ನೋಟಾವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿದರೂ ಕೂಡ 2ನೇ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ಅಭ್ಯರ್ಥಿಯನ್ನು ವಿಜೇತ ಅಂತ ಘೋಷಣೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, 100 ವೋಟ್ಸ್ಗಳು ನೋಟಾಗೆ, ಯಾವುದೇ ಒಂದು ಕ್ಷೇತ್ರದಲ್ಲಿರುವಂತಹ 100 ವೋಟ್ಸ್ಗಳಲ್ಲಿ 50 ವೋಟ್ಗಳು ನೋಟಾಕ್ಕೆ ಬಿದ್ದರೆ, ಉಳಿದಂತಹ 2ನೇ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ, ಫಾರ್ ಎಕ್ಸಾಂಪಲ್ 20 ಅಂತ ಅಂದ್ಕೊಳ್ಳೋಣ, 20 ವೋಟ್ಗಳನ್ನು ಪಡೆದಂತಹ ವ್ಯಕ್ತಿ ಏನಿರ್ತಾನೆ ಆತನನ್ನು ವಿಜೇತ ಅಭ್ಯರ್ಥಿ ಅಂತ ಗುರುತಿಸಲಾಗುತ್ತೆ. ಅಂತಂದರೆ ಇದನ್ನು ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ಈ ಚುನಾವಣಾ ಆಯೋಗದಿಂದ ನೋಟಾವನ್ನು ವ್ಯಾಲಿಡ್ ವೋಟ್ ಅಂತ ಕನ್ಸಿಡರ್ ಮಾಡಲಾಗುವುದಿಲ್ಲ, ಅಥವಾ ಇದನ್ನು ಇನ್ವ್ಯಾಲಿಡ್ ಅಥವಾ ಅಮಾನ್ಯ ಮತ ಅಂತ ಅಫಿಷಿಯಲ್ ಆಗಿ ಕನ್ಸಿಡರ್ ಮಾಡಲಾಗುವುದು, ಪರಿಗಣಿಸಲಾಗುವುದು ಅಂತ ಚುನಾವಣಾ ಆಯೋಗದಿಂದ ಆಲ್ರೆಡಿ ಸ್ಪಷ್ಟತೆಯನ್ನು ನೀಡಲಾಗಿದೆ. ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಯಾವುದೇ ರೀತಿಯಾಗಿ ಈ ಒಂದು ನೋಟಾಗೆ ವ್ಯಾಲಿಡೇಷನನ್ನು ಹೊಂದಿಲ್ಲ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತಂದರೆ, ಮೇಕ್ ಯುವರ್ ವೋಟ್ ಕೌಂಟ್ ಅಂತಂದರೆ ನೋಟಾವನ್ನು ಯಾವುದೇ ರೀತಿಯಾಗಿ ಬಳಸುವುದನ್ನು ಬಿಟ್ಟು ನೀವು ಡೈರೆಕ್ಟಾಗಿ ಒಬ್ಬ ಅರ್ಹ ಅಭ್ಯರ್ಥಿಯನ್ನು ಅಥವಾ ರೈಟ್ ಕ್ಯಾಂಡಿಡೇಟನ್ನು ಎಲೆಕ್ಟ್ ಮಾಡೋದು ಸೂಕ್ತ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂತಂದರೆ ಯಾವುದೇ ರೀತಿಯಾಗಿ ನಿಮ್ಮ ನೋಟಾದ ವೋಟ್ಗಳು ಕೌಂಟ್ ಆಗೋದಿಲ್ಲ ಅಂತ ನಾವು ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಯಾವುದೇ ರೀತಿಯಾಗಿ ನೋಟಾವನ್ನು ಗರಿಷ್ಠವಾಗಿ ನೋಟಾ ಆಪ್ಷನ್ ಗರಿಷ್ಠವಾದಂತಹ ವೋಟ್ಸ್ಗಳನ್ನು ಪಡೆದರೂ ಕೂಡ ಯಾವುದೇ ರೀತಿಯಾಗಿ ಚುನಾವಣೆಯ ಫಲಿತಾಂಶದಲ್ಲಿ ಬದಲಾವಣೆಗಳು ಆಗುವುದಿಲ್ಲ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮೇಕ್ ಯುವರ್ ವೋಟ್ ಕೌಂಟ್, ನಿಮ್ಮ ಮತವನ್ನು ಒಬ್ಬ ಅರ್ಹ ಅಭ್ಯರ್ಥಿಗೆ ಚಲಾಯಿಸಿ, ಅದರ್ ದ್ಯಾನ್ ನೋಟಾ ಅಂತ ನಾವು ಸಜೆಸ್ಟ್ ಮಾಡ್ತೀನಿ. ಇನ್ನು ಮುಂದಿನ ಆರ್ಟಿಕಲ್, ಪ್ರತಿ ವರ್ಷ ಜಗತ್ತಿನಾದ್ಯಂತ ಏಪ್ರಿಲ್ 26ನೇ ತಾರೀಕಿನಂದು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಬೌದ್ಧಿಕ ಆಸ್ತಿ ದಿನ ಅಂತ ಆಚರಿಸಲಾಗುತ್ತೆ ಏಪ್ರಿಲ್ 26ನೇ ತಾರೀಕಿನಂದು. ಸೊ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಅಂದರೆ ಏಪ್ರಿಲ್ 26ನೇ ತಾರೀಕಿನಂದು ಭಾರತದ ನ್ಯಾಸ್ಕಾಮ್ ಅನ್ನುವ NGOದಿಂದ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದು, ನ್ಯಾಸ್ಕಾಮ್ ಅಂತಂದರೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನಿ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನಿ ಅಂದರೆ ನ್ಯಾಸ್ಕಾಮ್ನ ಫುಲ್ ಫಾರ್ಮ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಏಪ್ರಿಲ್ 26ನೇ ತಾರೀಕಿನಂದು ಈ ಬೌದ್ಧಿಕ ಆಸ್ತಿ ದಿನದಂದು ಈ ಪೇಟೆಂಟಿಂಗ್ ಟ್ರೆಂಡ್ಸ್ ಇನ್ ಇಂಡಿಯಾ ಅನ್ನುವ ರಿಪೋರ್ಟನ್ನು ಈ ನ್ಯಾಸ್ಕಾಮ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಬೌದ್ಧಿಕ ಆಸ್ತಿ ಅಂದರೆ ಏನು ಅಂತ ನಾವು ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದಾದ ನಂತರ ಈ ಬೌದ್ಧಿಕ ಆಸ್ತಿ ದಿನದ ಬಗ್ಗೆ ತಿಳ್ಕೋಣ. ಬೌದ್ಧಿಕ ಆಸ್ತಿ ಅಂತಂದರೆ ಮಾನವ ತನ್ನ ಸೃಜನ ಶಕ್ತಿಯಿಂದ ಅಥವಾ ಸೃಜನಶೀಲತೆಯಿಂದ, ಕ್ರಿಯೇಟಿವ್ ಥಿಂಕಿಂಗ್ನಿಂದ ಆಗಿರ್ಬೋದು, ಅಥವಾ ತನ್ನ ಬುದ್ಧಿ ಶಕ್ತಿಯಿಂದ ಆಗಿರ್ಬೋದು, ತನ್ನ ಮನಸ್ಸಿನ ಶಕ್ತಿಯಿಂದ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಇನ್ನೋವೇಟಿವ್ ಆದಂತಹ ಅಥವಾ ಒಂದು
ನಾವೀನ್ಯವಾದಂತಹ ವಿಷಯವನ್ನು ಕಂಡುಹಿಡಿದರೆ, ಫಾರ್ ಎಕ್ಸಾಂಪಲ್ ಕಲೆ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಾಹಿತ್ಯ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನು, ನಾವೀನ್ಯವಾದಂತಹ ಕೆಲಸವನ್ನು ಕೈಗೊಂಡ್ರೆ ಆ ಒಂದು ಆಸ್ತಿಯನ್ನು, ಆ ಒಂದು ಅಸೆಟನ್ನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಗುರುತಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯಿಂದ ಕಂಡುಹಿಡಿದಂತಹ ಈ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಗಿರ್ಬೋದು, ಟ್ರೇಡ್ ಸೀಕ್ರೆಟ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ವಿಷಯಗಳನ್ನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಆಫಿಷಿಯಲ್ ಆಗಿ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನಿಂದ ಗುರುತಿಸಲಾಗುತ್ತೆ. ಸೊ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮಾನವ ತನ್ನ ಬುದ್ಧಿಶಕ್ತಿ ಮತ್ತು ಸೃಜನ ಶಕ್ತಿಯಿಂದ ಕಂಡುಹಿಡಿದಂತಹ ವಿಷಯಗಳನ್ನು, ಫಾರ್ ಎಕ್ಸಾಂಪಲ್ ಬುಕ್ ಬರೆಯೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಗಿರ್ಬೋದು, ಕಾರ್ ಡಿಸೈನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ವಿಷಯಗಳನ್ನು ಆ ವ್ಯಕ್ತಿ ಪೇಟೆಂಟ್ ಮಾಡಿಕೊಂಡ್ರೆ ಅಥವಾ ಟ್ರೇಡ್ ಮಾರ್ಕ್ಸ್ಗಳನ್ನು ಪಡೆದುಕೊಂಡಿದ್ರೆ ಆಫಿಷಿಯಲಿ, ಸೊ ಆ ವಿಷಯಗಳನ್ನು ಬೌದ್ಧಿಕ ಆಸ್ತಿಗಳು ಅಂತ ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ಗಳು ಅಂತ ಗುರುತಿಸಲಾಗುತ್ತದೆ. ಇನ್ನು ಜಾಗತಿಕವಾಗಿ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಥವಾ ಬೌದ್ಧಿಕ ಆಸ್ತಿಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂಥ ಒಂದು ಉದ್ದೇಶದಿಂದ ಜಗತ್ತಿನಾದ್ಯಂತ ಈ ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜನ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಏಪ್ರಿಲ್ 26ನೇ ತಾರೀಕಿನಂದು ವಿಶ್ವ ಬೌದ್ಧಿಕ ಆಸ್ತಿ ದಿನಾಚರಣೆ ಅಂತ ಆಚರಿಸಲಾಗುತ್ತೆ. 2000ನೇ ಇಸವಿಯಲ್ಲಿ ಈ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಥವಾ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅನ್ನು ಸ್ಥಾಪನೆ ಮಾಡಿದ್ದಂತಹ ಒಂದು ವರ್ಷದಿಂದ ಈ ಒಂದು ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನಾಗಿ ಆಚರಿಸಲಾಗುತ್ತೆ ಏಪ್ರಿಲ್ 26ನೇ ತಾರೀಕಿನಂದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು 2024ರ ಈ ಬೌದ್ಧಿಕ ಆಸ್ತಿ ದಿನದ ಅಧಿಕೃತವಾದಂತಹ ಅಫಿಷಿಯಲ್ ಥೀಮ್ ಏನು ಅಂತಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ IP and SDGs ಬಿಲ್ಡಿಂಗ್ ಅವರ್ ಕಾಮನ್ ಫ್ಯೂಚರ್ ವಿತ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನು ನಿರ್ಮಿಸುವುದು ಅನ್ನುವ ಥೀಮನ್ನು ಇಟ್ಕೊಂಡು 2024ರ ವಿಶ್ವ ಬೌದ್ಧಿಕ ಆಸ್ತಿ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಬೌದ್ಧಿಕ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1883ನೇ ಇಸವಿಯಲ್ಲಿ ಈ ಕೈಗಾರಿಕಾ ಆಸ್ತಿಗಳ ರಕ್ಷಣೆಯ ಉದ್ದೇಶದಿಂದ ಪ್ಯಾರಿಸ್ನಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಭಾಗವಹಿಸಿದಂತಹ ರಾಷ್ಟ್ರಗಳಿಂದ ಈ ಒಂದು ಕನ್ವೆನ್ಷನ್ನಲ್ಲಿ ಸಹಿ ಕೂಡ ಮಾಡಲಾಗಿತ್ತು, ಅಗ್ರಿಮೆಂಟ್ಗೆ ಸಹಿ ಮಾಡಲಾಗಿತ್ತು. ಬೌದ್ಧಿಕ ಆಸ್ತಿಗಳಿಗೆ ರಕ್ಷಣೆಯನ್ನು ಮತ್ತು ಅವುಗಳ ಉತ್ತೇಜನವನ್ನು ನೀಡುವಂಥ ಒಂದು ಉದ್ದೇಶದಿಂದ ಈ ಯಾವುದೇ ರೀತಿಯಾದಂಥ ಇನ್ನೋವೇಷನ್ಸ್ ಅಥವಾ ಈ ಆವಿಷ್ಕಾರಗಳಾಗಿರ್ಬೋದು, ಟ್ರೇಡ್ ಮಾರ್ಕ್ಗಳಾಗಿರ್ಬೋದು, ಕೈಗಾರಿಕಾ ವಿನ್ಯಾಸ ಅಥವಾ ಇಂಡಸ್ಟ್ರಿಯಲ್ ಡಿಸೈನ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಬೌದ್ಧಿಕ ಆಸ್ತಿಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಪ್ಯಾರಿಸ್ನಲ್ಲಿ ಈ ಒಂದು ಸಮಾವೇಶವನ್ನು 1983ನೇ ಇಸವಿಯಲ್ಲಿ ಮಾಡಲಾಗಿತ್ತು. ನಂತರ ಈ ಬೌದ್ಧಿಕ ಆಸ್ತಿಗಳ ಮಹತ್ವವನ್ನು ಅರಿತಂಥ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ 1970ನೇ ಇಸವಿಯಲ್ಲಿ. ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ, ಇದು ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸದ್ಯಕ್ಕೆ ಸುಮಾರು 193 ಸದಸ್ಯ ರಾಷ್ಟ್ರಗಳೊಂದಿಗೆ ವಿಶ್ವದಾದ್ಯಂತ ಈ ಬೌದ್ಧಿಕ ಆಸ್ತಿ ಮತ್ತು ಆ ಒಂದು ಆಸ್ತಿಯ ರಕ್ಷಣೆ ಮತ್ತು ಪ್ರಗತಿಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷದಿಂದ ಜಗತ್ತಿನಾದ್ಯಂತ ಏಪ್ರಿಲ್ 26ನೇ ತಾರೀಕಿನಂದು ವಿಶ್ವ ಬೌದ್ಧಿಕ ಆಸ್ತಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯ ಈ ಮಾನಸಿಕ ಅಥವಾ ಬೌದ್ಧಿಕ ಶಕ್ತಿಯಿಂದ ಕಂಡುಹಿಡಿದಂತಹ ವಿಷಯಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಬೌದ್ಧಿಕ ಆಸ್ತಿ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸೊ ಇವುಗಳಲ್ಲಿ ಟ್ರೇಡ್ ಮಾರ್ಕ್ಸ್ಗಳಾಗಿರ್ಬೋದು, ಟ್ರೇಡ್ ಸೀಕ್ರೆಟ್ಸ್ಗಳಾಗಿರ್ಬೋದು, ಅಂದರೆ ವಾಣಿಜ್ಯದ ಗೌಪ್ಯತೆಗಳಾಗಿರ್ಬೋದು, ಮತ್ತು ಈ ಇಂಡಸ್ಟ್ರಿಯಲ್ ಡಿಸೈನ್ಸ್ಗಳಾಗಿರ್ಬೋದು, ಪೇಟೆಂಟ್ಗಳ ಬಗ್ಗೆ ನೀವೆಲ್ಲ ಓದಿರ್ತೀರಿ ಅಂತ ಅನ್ಕೋತೀನಿ. ಕಾಪಿರೈಟ್ಸ್ ಆಗಿರ್ಬೋದು, ಯಾವುದೇ ಒಂದು ಮ್ಯೂಸಿಕ್ ಅಥವಾ ಯಾವುದೇ ಒಂದು ವಿಜ್ಞಾನ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ಕಾಪಿರೈಟ್ಸ್ಗಳನ್ನು ಪಡೆದುಕೊಳ್ಳಲಾಗುತ್ತೆ. ಅದನ್ನು ವೈಲೇಷನ್ ಮಾಡಿದರೆ ದಂಡಗಳನ್ನು ಕೂಡ ವಿಧಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರ್ತೀವಿ, ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ಸೊ ಟ್ರೇಡ್ ಮಾರ್ಕ್ಸ್ಗಳಾಗಿರ್ಬೋದು, ಸೊ ಈ ರೀತಿಯಾಗಿ ಈ ವಿಷಯಗಳನ್ನು ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ರೈಟ್ಸ್ ಅಂತ ಗುರುತಿಸಲಾಗುತ್ತೆ.
ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ರಿವೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಈ ಥಾರ್ ಮರುಭೂಮಿಯು ಭಾರತದ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹರಿಯಾಣ, ಆಪ್ಷನ್ 2 ಪಂಜಾಬ್, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಗುಜರಾತ್ ಈ 4 ಪ್ರಮುಖ ರಾಜ್ಯಗಳಲ್ಲಿ ಥಾರ್ ಮರುಭೂಮಿ ವ್ಯಾಪಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ನನ್ ಆಫ್ ದಿ ಅಬವ್ ಅಥವಾ ನೋಟಾ ಅನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 2002ನೇ ಇಸ್ವಿ, ಆಪ್ಷನ್ 2 2005, ಆಪ್ಷನ್ 3 2013 ಅಥವಾ ಆಪ್ಷನ್ 4 2018 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 2013ನೇ ಇಸ್ವಿಯಲ್ಲಿ ಕೆಲವು ಪ್ರಮುಖ 5 ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಈ ನೋಟಾವನ್ನು ಚುನಾವಣಾ ಆಯೋಗದಿಂದ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. 2013ನೇ ಇಸವಿಯಲ್ಲಿ ಈ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ನೀಡಲಾದಂತಹ ನಿರ್ದೇಶನದ ಪ್ರಕಾರ ಚುನಾವಣಾ ಆಯೋಗದಿಂದ ಮೊದಲ ಬಾರಿಗೆ 2013ನೇ ಇಸವಿಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗಳಲ್ಲಿ ಛತ್ತೀಸ್ಗಢ, ಮಿಜೋರಾಂ, ರಾಜಸ್ಥಾನ್, ದೆಹಲಿ ಮತ್ತು ಮಧ್ಯಪ್ರದೇಶಗಳ ಈ ವಿಧಾನಸಭಾ ಚುನಾವಣೆಗಳಲ್ಲಿ ಮೊದಲ ಬಾರಿಗೆ ಈ ಒಂದು ನೋಟಾವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇನ್ನು ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಮೊದಲ ಬಾರಿಗೆ 2014ನೇ ಇಸವಿಯಲ್ಲಿ ಈ ನೋಟಾವನ್ನು EVMಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಥವಾ WIPO ಅನ್ನುವ ಈ ಒಂದು ಸಂಸ್ಥೆಯ ಪ್ರಕಾರ ಈ ಕೆಳಗಿನ ಯಾವ ಆಸ್ತಿಗಳನ್ನು ಬೌದ್ಧಿಕ ಆಸ್ತಿ ಅಂತ ಗುರುತಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಪ್ರಶ್ನೆ ಇದೆ. ನಾಟ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪೇಟೆಂಟ್, ಆಪ್ಷನ್ 2 ಟ್ರೇಡ್ ಮಾರ್ಕ್ಸ್, ಆಪ್ಷನ್ 3 ಕಾಪಿ ರೈಟ್ಸ್ ಅಥವಾ ಹಕ್ಕು ಸ್ವಾಮ್ಯಗಳು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಅಂತಂದರೆ ಈ ಮೇಲೆ ತಿಳಿಸಲಾದಂತಹ ಎಲ್ಲ ವಿಷಯಗಳು ಕೂಡ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಪ್ರಕಾರ ಬೌದ್ಧಿಕ ಆಸ್ತಿಗಳು ಆಗಿವೆ. ದೀಸ್ ಆರ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮಾನವನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ತನ್ನ ಮಾನಸಿಕ ಅಥವಾ ಸೃಜನಶೀಲತೆಯಿಂದ ಕಂಡುಹಿಡಿದಂತಹ ಕಲೆಯಾಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಾಹಿತ್ಯ ಅಥವಾ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಂಡುಹಿಡಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಅದನ್ನು ಗುರುತಿಸಲಾಗುತ್ತೆ. ಸೊ ಆ ವಿಷಯಗಳನ್ನು ಟ್ರೇಡ್ ಮಾರ್ಕ್ಸ್ಗಳಾಗಿರ್ಬೋದು, ಕಾಪಿ ರೈಟ್ಸ್ಗಳಾಗಿರ್ಬೋದು, ಪೇಟೆಂಟ್ಸ್ಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಗಿರ್ಬೋದು, ಟ್ರೇಡ್ ಸೀಕ್ರೆಟ್ಸ್ ಈ ರೀತಿಯಾದಂತಹ ರೂಪಗಳಲ್ಲಿ ಅವುಗಳ ರಕ್ಷಣೆಯನ್ನು ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.